ಹಲವು ಜನರಿಗೆ ಇದರ ಬಗ್ಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೇನೂ ಇರಬಹುದು. ಇದು ಕಳಲೆ. ಕಳಲೆ ಅಂದರೆ ಎಳೆಯದಾದಂತಹ ಬಿದಿರು. ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸಾಮಾನ್ಯವಾಗಿ ಮಳೆ ಸ್ಟಾರ್ಟ್ ಆದಾಗ ಸಿಗುವಂಥದ್ದು ಇದು. ಇದರಿಂದ ಅನೇಕ ರೀತಿಯಾದಂತಹ ಅಡುಗೆಗಳನ್ನು ಮಾಡ್ತಾರೆ. ಇವತ್ತು ಈ ಕಳಲೆಯಿಂದ ಸಾಂಬಾರನ್ನು ಮಾಡ್ತಾ ಇದ್ದೇನೆ. ಈ ಕಳಲೆಯನ್ನು ನೀರಿನಲ್ಲಿ ಹಾಕಿ ಇಟ್ಕೊಳ್ಬೇಕು. ಒಂದು 4 ದಿವಸ ನೀರಿನಲ್ಲಿ ಹಾಕಿಟ್ಕೊಳ್ಬೇಕು. ಹಾಗೆ ಅಥವಾ 7 ನೀರನ್ನು ತೆಗಿಬೇಕು, ಚೇಂಜ್ ಮಾಡ್ತಾ ಇರಬೇಕು ನೀರನ್ನು. ಈ ರೀತಿಯಾಗಿ ಇದನ್ನು ಕೊರೆದಿಟ್ಕೊಳ್ಬೇಕು. ಈ ರೀತಿಯಾದಂತಹ ಕೆಲವೊಂದು ಕ್ರಮಗಳಿವೆ ಇದನ್ನು ಮಾಡೋದಕ್ಕೆ. ಅದು ಹೇಗೆ ಅದನ್ನು ಹೆಚ್ಚಿಟ್ಕೊಳ್ಳೋದು, ಯಾವ ರೀತಿ ನೀರಿನಲ್ಲಿ ಇಟ್ಕೊಳ್ಳೋದು, ಹಾಗೆ ಇದರಿಂದ ಸಾಂಬಾರು ಮಾಡೋದು ಹೇಗೆ ಎಲ್ಲವನ್ನ ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದನ್ನು ಕಳಲೆ ಅಂತ ಕರಿತೇವೆ. ತುಂಬ ಜನರಿಗೆ ಗೊತ್ತಿರಬಹುದು. ಇದು ಕಳಲೆ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು. ಇದು ಬಿದಿರಿನ ಹಿಂಡಿನಲ್ಲಿ ಇರುವಂಥದ್ದು. ಅಂದರೆ ಇದು ಎಳೆ ಬಿದಿರು. ಇದು ಬಲಿತ ಮೇಲೆ ದೊಡ್ಡ ಬಿದಿರಾಗುತ್ತೆ. ಇದರಲ್ಲಿ ತುಂಬ ರೀತಿಯ ಬಿದಿರು ಇರುತ್ತೆ. ಎಲ್ಲ ಬಿದಿರಿನ ಕಳಲೆಯನ್ನು ತಿನ್ನಲ್ಲ. ಈ ರೀತಿ ಹಸಿರಾಗಿರುವಂತಹ ಕಳಲೆಯನ್ನು ಮಾತ್ರ ತಿಂತೇವೆ. ಇದನ್ನು ಉಪಯೋಗಿಸ್ಲಿಕ್ಕೂ ಕ್ರಮ ಇದೆ. ಈ ಮೇಲಿನ ಸಿಪ್ಪೆಯನ್ನು ತೆಗೆದು ಇದನ್ನು ಕಟ್ ಮಾಡಿ ನೀರಿನಲ್ಲಿ ಹಾಕಿಡಬೇಕು. ಇದು ತುಂಬ ಹೀಟ್ ಆಗಿರುತ್ತೆ. ಹಾಗಾಗಿ ಪ್ರತಿ ದಿವಸ ಇದರ ನೀರನ್ನು ಚೇಂಜ್ ಮಾಡಬೇಕು. ಒಂದು 3 ದಿವಸ ಇದರ ನೀರನ್ನು ಚೇಂಜ್ ಮಾಡಿದ ನಂತರ ಇದನ್ನು ಉಪಯೋಗಿಸ್ಬೋದು. ಸಾಂಬಾರು, ಪಲ್ಯ, ಬಜೆ ಏನು ಮಾಡಿದರೂ ಚೆನ್ನಾಗಾಗುತ್ತೆ. ಉಪ್ಪಿನಕಾಯಿ ಸಹ ಮಾಡ್ತಾರೆ ಇದರಿಂದ. ಕಳಲೆಯನ್ನು ಕಟ್ ಮಾಡೋದಕ್ಕೂ ಸಹ ಕ್ರಮ ಇದೆ. ನೋಡಿ, ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದು ಇದನ್ನು ಕಟ್ ಮಾಡಬೇಕು. ಹೀಗೆ ಪ್ರತಿ ಗಂಟು ಬಂದಾಗಲೂ ಈ ಗಂಟನ್ನು ತೆಕ್ಕೊಳ್ಬೇಕು. ಮತ್ತು ಇದರ ಸಿಪ್ಪೆಯನ್ನು ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ಹಾಗೆ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ನೀರಿನಲ್ಲಿ ಹಾಕಿ ಇಡಬೇಕು. ಪ್ರತಿ ದಿವಸ ಇದರ ನೀರನ್ನು ಚೇಂಜ್ ಮಾಡಬೇಕು. ಈ ರೀತಿಯಾಗಿ ತುದಿ ತನಕ ಇದನ್ನು ತೆಕ್ಕೊಳ್ತಾ ಹೋಗಬೇಕು. ಇದು ಬೆಳೆದಿರೋದಾದರೆ ಕಟ್ ಮಾಡೋಕ್ಕಾಗಲ್ಲ ಮತ್ತು ತಿನ್ನೋಕ್ಕೂ ಆಗಲ್ಲ. ಎಳೆದಿರುವಂಥದ್ದು ಮಾತ್ರ ಉಪಯೋಗಿಸ್ಬೇಕು. ನೋಡಿ, ಈ ಥರ ಆದರೆ ಇದು ಬೆಳೆದಿದೆ. ಈಗ ಇದರ ಸಿಪ್ಪೆಯನ್ನು ಮತ್ತೆ ತೆಗಿಬೇಕು. ಹಾಗೆ ಮತ್ತೆ ಕಟ್ ಮಾಡಬೇಕು. ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ನಳಪಾಕ. ನೋಡಿ, ಈ ಕಳಲೆಯನ್ನು ನಾನು ಈ ರೀತಿಯಾಗಿ ತೋರಿಸಿದ್ದೀನಲ್ಲ, ಈಗ ಇದೇ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಇದರ ನೀರನ್ನು ಚೇಂಜ್ ಮಾಡಿ ಒಂದು 7 ನೀರನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ. ಈಗ ಇದರಿಂದ ಸಾಂಬಾರನ್ನು ಮಾಡ್ತಾ ಇದ್ದೇನೆ. ತುಂಬ ದೊಡ್ಡ ದೊಡ್ಡ ಪೀಸ್ ಆಗಿರೋದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತೇನೆ. ಹಾಗೆ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಆಗಿರುವಂತಹ ಪೀಸ್ ಆದರೆ ಹಾಗೇನೂ ಹಾಕ್ಕೊಳ್ಬೋದು. ಸಾಮಾನ್ಯವಾಗಿ ಈಗಿನ ಜನ್ರೇಷನ್ ಅವರಿಗೆಲ್ಲ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ. ಮನುಷ್ಯನಿಗೆ ಪ್ರಕೃತಿ ದತ್ತವಾಗಿ ಸಿಗುವಂಥದ್ದು ಈ ಕಳಲೆ. ಇದರಿಂದ ಬಾಜಿ, ಸಾಂಬಾರು, ಪಲ್ಯ, ಹಾಗೆ ಬಜ್ಜಿ, ಬೋಂಡ ಎಲ್ಲವನ್ನ ಮಾಡ್ತೇವೆ. ತುಂಬಾ ಚೆನ್ನಾಗಾಗತ್ತೆ. ಈಗ ನಾನು ಚಿಕ್ಕದಾಗಿರುವಂಥದ್ದನ್ನು ಹಾಗೆ ಹಾಕ್ಕೊಳ್ತೇನೆ. ಹಾಗೆ ದೊಡ್ಡ ಪೀಸುಗಳನ್ನು ಕಟ್ ಮಾಡ್ಕೊಳ್ತೇನೆ. ಸಾಂಬಾರನ್ನು ಮಾಡೋದಕ್ಕೆ ತೊಗರಿಬೇಳೆ ಬೇಕು. ನಾನಿಲ್ಲಿ ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಇದನ್ನು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೇನೆ. ಈಗ ಈ ಹೆಚ್ಚಿಟ್ಕೊಂಡಿರುವಂತಹ ಕಳಲೆಯನ್ನು ಈ ಬೇಳೆಯೊಟ್ಟಿಗೆ ಹಾಕ್ಕೊಳ್ತೇನೆ. ಇದನ್ನು ಬೇಳೆಯೊಟ್ಟಿಗೆ ಹಾಕಿ ಬೇಯಿಸ್ಕೊಳ್ಬೋದು. ಯಾಕಂತಂದರೆ ಇದು ಕರಗೋದಿಲ್ಲ. ನೀವು ಎಷ್ಟೇ ಬೇಯಿಸಿದ್ರೂ ಇದು ಕರಗೋದಂತೂ ಇಲ್ಲವೇ ಇಲ್ಲ. ಹಾಗಾಗಿ ಇದನ್ನು ಬೇಳೆಯೊಟ್ಟಿಗೆ ಹಾಕಿ ಬೇಯಿಸ್ಕೊಳ್ಬೋದು. ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ, ಬೇಯಲಿಕ್ಕೆ ಬೇಕಾಗುವಷ್ಟು. ಹಾಗೆ 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ತೇನೆ. ಅರಿಶಿನ ಹಾಗೂ ಕೊಬ್ಬರಿ ಎಣ್ಣೆಯನ್ನು ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಈಗ ಇದನ್ನು ಕುಕ್ಕರ್ನಲ್ಲಿ ಇಟ್ಟು ಒಂದು 3 ರಿಂದ 4 ವಿಸಿಲನ್ನು ಕೂಗಿಸ್ಕೊಳ್ತೇನೆ. ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತೇನೆ. ಕಾಯ್ತಿದ್ದ ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕಡಲೆಬೇಳೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕೊಳ್ತೇನೆ.
ವಿಶೇಷವಾದಂತಹ ಮಸಾಲೆ ಏನಿಲ್ಲ. ನಾವು ಮಾಮೂಲಿಯಾಗಿ ಎಲ್ಲ ಸಾಂಬಾರು ಮಾಡುವಾಗ ಯಾವ ರೀತಿ ಮಸಾಲೆಯನ್ನು ಹುರ್ಕೊಳ್ತೇವೋ ಅದೇ ರೀತಿಯಾಗಿ ಹುರ್ಕೊಳ್ಬೇಕು. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ತೇನೆ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಕೆಂಪು ಮೆಣಸಿನಕಾಯಿ. ಇದು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಈ ಸಾಂಬಾರು. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 8ರಿಂದ 10 ಮೆಂತ್ಯಕಾಳನ್ನು ಹಾಕ್ಕೊಳ್ತೇನೆ, ಹಾಗೆ ಪರಿಮಳದ ಇಂಗನ್ನು ಹಾಕ್ಕೊಳ್ತೇನೆ ಸ್ವಲ್ಪ, ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ತೇನೆ. ಇದು ಬೆಳ್ಳುಳ್ಳಿ ಹೆಸರು ಇಲ್ಲಿ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು. ಬದಲಾಗಿ ನೀವು ಈರುಳ್ಳಿಯನ್ನು ಸಹ ಬಳಸ್ಬೋದು. ಈಗ ಮಸಾಲೆ ಚೆನ್ನಾಗಿ ಹುರಿದಿದೆ, ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ. ಹಾಗೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನೇ ಚೆನ್ನಾಗಿ ತೆಂಗಿನಕಾಯಿಯನ್ನು ಹುರ್ಕೊಳ್ಬೇಕಂತೇನಿಲ್ಲ. ಹಾಗೆ ಹುಳಿಗೆ ಬೇಕಾಗುವಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತೇನೆ. ನೀವು ಖಾರವನ್ನು ಎಷ್ಟು ಹಾಕಿದ್ದೀರಾ ಅನ್ನೋದನ್ನು ನೋಡಿಕೊಂಡು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಹಾಗೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಇಲ್ಲಿ ಕುಕ್ಕರ್ ಸಹ ತಣ್ಣಗಾಗಿದೆ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತಗೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಈಗ ಮಸಾಲೆ ಕೂಡ ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೇನೆ. ತುಂಬ ಸುಲಭ ಮಾಡೋದು, ಕಡಲೆ ಸಿಗೋದೊಂದೇ ಕಷ್ಟ ಇದರಲ್ಲಿ. ಮೊದಲೆಲ್ಲ ಬೇಕಾದಷ್ಟು ಕಡಲೆಗಳು ಸಿಗ್ತಿತ್ತು ಎಲ್ಲ ಕಡೆ. ಈಗ ಕಡಲೆ ಹಿಂಡುಗಳೇ ಇಲ್ಲ, ಬಿದಿರಿನ ಹಿಂಡೇ ಇಲ್ಲ. ಹಾಗಾಗಿ ಕಡಲೆ ಸಿಗೋದೇ ಅಪರೂಪ, ತುಂಬ ಅಪರೂಪವಾಗಿರುವಂಥದ್ದು ಇದು. ಈಗ ನಾನು ಮೊದಲೇ ಹೇಳಿದಾಗೆ ಈ ಹೋಳುಗಳು ನೋಡಿ ಎಷ್ಟು ಕರಗೋದಿಲ್ಲ, ಹೀಗೆ ಗಟ್ಟಿಯಾಗಿ ಇರುತ್ತೆ. ತಿನ್ನುವಾಗ ಚೆನ್ನಾಗಾಗತ್ತೆ, ಕರುಮ್ ಅನ್ನತ್ತೆ. ಈಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ಹಾಗೆ 1 ಟೀ ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕ್ಕೊಳ್ತೇನೆ. ತುಂಬ ಸಿಹಿ ಆಗುವಷ್ಟು ಬೆಲ್ಲ ಬೇಡ, ಸ್ವಲ್ಪ ರುಚಿಗಷ್ಟೇ ಬೆಲ್ಲವನ್ನು ಹಾಕ್ಕೊಂಡ್ರೆ ಸಾಕು. ಈಗ ಇದೊಂದು 2 ನಿಮಿಷ ಚೆನ್ನಾಗಿ ಕುದಿಬೇಕು. ಮನುಷ್ಯ ಯಾವ ಸೀಸನ್ನಲ್ಲಿ ಏನೇನು ತಿನ್ನಬೇಕು ಅನ್ನೋದನ್ನು ಪ್ರಕೃತಿಯೇ ನಿರ್ಧಾರ ಮಾಡಿರುತ್ತಂತೆ. ಈ ಕಡಲೆ ಸಹ ಹಾಗೆ ನೋಡಿ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಸ್ಟಾರ್ಟಿಂಗಲ್ಲಿ ಮಾತ್ರ ಸಿಗುತ್ತೆ, ಆಮೇಲೆಲ್ಲ ಬೆಳೆದೋಗ್ಬಿಡುತ್ತೆ. ಬೆಳೆದ ಮೇಲೆ ಇದನ್ನು ತಿನ್ನೋಕ್ಕಾಗಲ್ಲ. ಈ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ತುಂಬ ಮಳೆ ಬೀಳ್ತಿತ್ತು. ದೇಹ ತುಂಬ ತಂಪಾಗಿರ್ತಿತ್ತು. ದೇಹವನ್ನು ಉಷ್ಣ ಮಾಡ್ಕೊಳ್ಳೋದಕ್ಕೆ ಈ ಕಡಲೆಯನ್ನು ಹಿರಿಯರು ತಿಂತಿದ್ರಂತೆ. ಈಗ ಅಷ್ಟೊಂದು ಮಳೆನೂ ಬೀಳ್ತಾ ಇಲ್ಲ, ಹಾಗೆ ಈ ಬಿದಿರಿನ ಹಿಂಡು ಇರೋದಿಲ್ಲ, ಕಡಲೆನೂ ಕೂಡ ಸಿಗೋದು ಕಷ್ಟ ಆಗಿದೆ ನೋಡಿ. ಈಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಕುದಿಬೇಕು. ಆ್ಯಕ್ಚುಲಿ ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಏನನ್ನೂ ಹಾಕಬಾರ್ದು, ಯಾಕಂತಂದರೆ ಆ ಕಡಲೆ ಅದರದ್ದೇ ಆದಂತಹ ಒಂದು ಅರೋಮಾ ಇದೆ ಇದಕ್ಕೆ, ಅದು ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೆ ಒಂದೇ ಸಲ ತಿನ್ನೋಕ್ಕಾಗೋದು ಇದನ್ನು. ಖಂಡಿತ ನೀವು ಟ್ರೈ ಮಾಡಿ, ನಿಮಗೆ ಕಡಲೆ ಸಿಕ್ಕಿದ್ರೆ. ಇವರು ಇದನ್ನು ಉಪ್ಪಿನೀರಿನಲ್ಲಿ ಹಾಕಿ ಇಟ್ಕೊಳ್ತಾರೆ. ಈಗ ನಾವು ಹಲಸಿನಕಾಯಿ ತೊಳೆಯನ್ನು ಹಾಗೆ ಮಾವಿನಕಾಯಿನೆಲ್ಲ ಉಪ್ಪಿನೀರಿನಲ್ಲಿ ಹಾಕಿಟ್ಕೊಳ್ತೇವಲ್ಲ, ಹಾಗೆ ಈ ಕಡಲೆಯನ್ನು ಸಹ ಉಪ್ಪಿನೀರಿನಲ್ಲಿ ಹಾಕಿಟ್ಕೊಳ್ತಾರೆ. ಬೇಕಾದಾಗ ಅದನ್ನು ತೆಗೆದು ಯೂಸ್ ಮಾಡ್ಕೊಳ್ತಾರೆ. ಆ ರೀತಿಯೂ ಮಾಡ್ಬೋದು, ಆದರೆ ಜಾಸ್ತಿ ಇರಬೇಕು ಹಾಗೆ ಮಾಡೋದಕ್ಕೆ. ನೋಡಿ ಈಗ ಚೆನ್ನಾಗಿ ಕುದ್ದಿದೆ, ಇಷ್ಟು ಕುದಿದ್ರೆ ಸಾಕು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ವರ್ಷದಲ್ಲಿ ಒಮ್ಮೆಯಾದರೂ ತಿನ್ನಲೇಬೇಕಾದಂತಹ ಅಪರೂಪವಾದಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಈ ಕಡಲೆ ಅಥವಾ ಕಡಲೆ ಸಾಂಬಾರು ರೆಡಿ ಆಯಿತು. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.